ಈಗ ಸೈನ್ಸ್ ಮತ್ತು ಯುಗಾದಿ ಟ್ರೆಡಿಷನ್ ಸ್ಕಿಟ್ ನೋಡುವ ಸಮಯ. ಯುಗಾದಿ ವರ್ಷದ ಮೊದಲ ಹಬ್ಬ. ನಾವೆಲ್ಲರೂ ಯುಗಾದಿ ಹಬ್ಬ ಚಿಕ್ಕವರಿದ್ದಾಗಿದ್ದು ತುಂಬ ಚೆನ್ನಾಗಿ ಆಚರಿಸಿಕೊಂಡು ಬಂದಿದ್ದೇವೆ. ಈಗ ಇಲ್ಲಿ ನಮ್ಮ ಜನರೇಷನ್ ಅಲ್ಫಾ ಕಿಡ್ಸ್ ಹೇಗೆ ಆಚರಿಸ್ತಾರೆ, ಅವರಿಗೆ ತಿಳಿಯದ ವಿಷಯ ಅಂದರೆ ನಮ್ಮ ಸಂಪ್ರದಾಯಗಳು ಹಾಗೂ ಅದರ ಹಿಂದೆ ಇರುವ ವೈಜ್ಞಾನಿಕ ಕಾರಣ, ಸೈಂಟಿಫಿಕ್ ರೀಸನ್ ಹೇಗೆ ಕಂಡುಕೊಳ್ತಾರೆ ಅಂತ ಈ ಒಂದು ಸಣ್ಣ ಹಾಸ್ಯ ನಾಟಕದ ಮೂಲಕ ನೋಡೋಣ. ಈ ನಾಟಕದ ಪ್ರಮುಖ ಪಾತ್ರಧಾರಿ ದಶರಥ್ ಮತ್ತು ಮಧು ಅಣ್ಣ ತಂಗಿಯರು ಯುಗಾದಿ ಹಬ್ಬನ ಸೆಲೆಬ್ರೇಟ್ ಮಾಡೋದಕ್ಕೆ ಅವರ ಫ್ರೆಂಡ್ಸ್ಗಳಾಗಿರೋ ಸಶ, ವಿಹಾನ್, ವಿಪ್ರ, ವಿದ್ಯುತ್, ಪ್ರದ್ಯುತ್, ಗೌತಮ್, ಅಕ್ಷೋಭ್ಯ, ಸತ್ವಿಕಾ, ಸಾನ್ವಿ ಮತ್ತು ಇಶಾ ಇವರನ್ನು ಇನ್ವೈಟ್ ಮಾಡಿದ್ದಾರೆ. ಇವರೆಲ್ಲ 5G ಸ್ಪೀಡಲ್ಲಿ ಹಿಂದಿನ ದಿನಾನೇ ಬಂದು ಇದ್ದಾರೆ. ಇಲ್ಲಿ ಬನ್ನಿ ನೋಡೋಣ ಇವ್ರು ಹೇಗೆ ಸೆಲೆಬ್ರೇಟ್ ಮಾಡ್ತಾರೆ ಅಂತ. ಯುಗಾದಿ ಮರಳಿ ಬರುತ್ತಿದೆ, ಯುಗ ಯುಗಾದಿ ಕಳೆದರು ಯುಗಾದಿ ಮರಳಿ ಬರುತ್ತಿದೆ, ಹೊಸ ವರ್ಷಕ್ಕೆ ಹೊಸ ಹರ್ಷ ಹೊಸತು ಹೊಸತು ತರುತ್ತಿದೆ. ಯುಗ ಯುಗಾದಿ ಕಳೆದರು ಯುಗಾದಿ ಮರಳಿ ಬರುತ್ತಿದೆ, ಹೊಸ ವರ್ಷಕ್ಕೆ ಹೊಸ ಹರ್ಷ ಹೊಸತು ಹೊಸತು ತರುತ್ತಿದೆ, ಹೊಸತು ಹೊಸತು ತರುತ್ತಿದೆ. ಹೇ ರೆಡಿನಾ? ಹಾ, ನಾನು ರೆಡಿ ಬಾ, ಎಲ್ಲಾರನ್ನೂ ಎದ್ದೇಳಿಸೋಣ. ಗೈಸ್, ಇಟ್ಸ್ ಯುಗಾದಿ ಫೆಸ್ಟಿವಲ್ ಟುಡೇ. ಎದ್ದೇಳಿ ಎಲ್ಲರೂ ಸೆಲೆಬ್ರೇಟ್ ಮಾಡೋಣ. ಯಾರು ಆಚೆ ಕಡೆ ವೈಟ್ ಪೇಂಟ್ಸ್ ಅಲ್ಲಿ ಬಿಟ್ಟಿದ್ದಾರೆ? ಹೌದಾ, ಬಾ ನೋಡೋಣ ಏನು ಅಂತ. ಇದು ರಂಗೋಲಿ, ಪೇಂಟಿಂಗ್ ಅಲ್ಲ. ಯೂಶಲಿ ಹಬ್ಬದ ದಿನ ಹಾಕ್ತಾರೆ. ಯಾಕೆ ಹಾಕ್ತಾರೆ ಗೊತ್ತಿಲ್ಲ. ಬಾ ಮಧು ಮತ್ತೆ ದಸರತ್ ಮಾತಾಡೋಣ. ದಸರತ್ ಮಧು ಮಧು. ಏನು ಇದು ಮನೆ ಮುಂದೆ ಯಾಕೆ ಹಾಕಿದ್ದೀರಾ? ಇದು ರಂಗೋಲಿ. ದಿನ ಬೆಳಗ್ಗೆ ಮನೆ ಮುಂದೆ ಹಾಕ್ತೀವಿ. ರಂಗೋಲಿ ಪೌಡರ್ನ ರೈಸ್ ಫ್ಲವರ್ ಇಂದ ಮಾಡ್ತಾರೆ. ಇದು ಬೇಸಿಕ್ಲಿ ಆಂಟ್ಸ್ ಅಂಡ್ ಇನ್ಸೆಕ್ಟ್ಸ್ಗೆ ಫುಡ್ ಸೋರ್ಸ್. ಸೊ ಮನೆ ಒಳಗೆ ಯಾವ ಇನ್ಸೆಕ್ಟ್ಸ್ ಬರಲ್ಲ and it gives good vibes to your home, you know. ಏನು ಅದು ಮೇವೆ? ಇವರೊಬ್ಬರ ಸತ್ಯೆಲ್ಲ ಕಟ್ಟಿಸಿದ್ರ? ಕುರಿ ಮತ್ತೆ ನೀತಿಗೆ ನೀರು ಹಾಕಿದ್ದಾರೆ ಅನ್ಸುತ್ತೆ. ಇಲ್ಲ ಕಣೋ, ಇದನ್ನ ತೋರಣ ಅಂತೀವಿ. ಮಾವಿನ ಎಲೆ ಮತ್ತೆ ಬೇವಿನ ಎಲೆನಲ್ಲಿ ಮಾಡ್ತೀವಿ. ಸೈಂಟಿಫಿಕಲಿ ಹೇಳಬೇಕು ಅಂದ್ರೆ ಮ್ಯಾಂಗೋ ಅಂಡ್ ನೀಮ್ ಲೀವ್ಸ್ ಆಕ್ಟ್ಸ್ ಆಸ್ ನ್ಯಾಚುರಲ್ ಏರ್ ಪ್ಯೂರಿಫೈಯರ್ಸ್, ಆಂಟಿಬ್ಯಾಕ್ಟೀರಿಯಲ್ ಡಿಸ್ಇನ್ಫೆಕ್ಟೆಂಟ್ಸ್, ಮನೆಯಲ್ಲಿರೋ ನೆಗೆಟಿವ್ ಎನರ್ಜಿ ಹೋಗಿಸುತ್ತೆ. ಮತ್ತೆ ಮನೆ ಮುಂದೆ ಕಟ್ಟೋದ್ರಿಂದ ಗಾಡೆಸ್ ಲಕ್ಷ್ಮಿ ಬರ್ತಾಳೆ ಅನ್ನೋ ನಂಬಿಕೆ. ಓ ಹಾಗಾ? ಲಕ್ಷ್ಮೀ ಬಾರಮ್ಮ ಬಾರಮ್ಮ ನಮ್ಮನೆ ಬಾರಮ್ಮ. I was a ghost, I was alone. 두어진 길 속에 Even the ground, I didn't know to believe I was the queen that I meant to be. I lived 2 lives trying to pick both sides, but I couldn't. ಹಾಯ್ ಮಧು, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಸಾಶಾ, ನಿದ್ದೆ ಬಂತಾ? ಹಾ, ಬಂತು. ನಿನ್ನೆ ನೀನು ಬೆಳಗ್ಗೆ ಬೇಗ ಎದ್ದು ಕೆಳಗಡೆ ಬನ್ನಿ ಅಭ್ಯಂಗ ಸ್ನಾನ ಮಾಡಬೇಕು ಅಂದೆ ಅಲ್ವಾ? ಏನದು? ಹೌದು ಕಣೆ, ಅಮ್ಮ ಯೂಶಲಿ ಯುಗಾದಿಗೆ ಆಯಿಲ್ ಬಾತ್ ಮಾಡಿಸ್ತಾರೆ. ಅದನ್ನೇ ಅಭ್ಯಂಗ ಸ್ನಾನ ಅಂತೀವಿ. ಅಲ್ಲ, ನಾರ್ಮಲ್ ಆಗಿ ತಲೆ ಸ್ನಾನ ಮಾಡಿದ್ರೆ ಸಾಕಾಗಿತ್ತು. ಯಾಕೆ ಆಯಿಲ್ ಬಾತೇ ಮಾಡಬೇಕು? ಬನ್ನಿ ಅಲೆಕ್ಸಾನೋ ಸೀರಿನೋ ಕೇಳೋಣ. ಎಷ್ಟು ಕ್ಯೂಟ್ ಆಗಿದೆ ಅಲೆಕ್ಸಾ ಮತ್ತು ಸಿರಿ. ಹೇ ಸಿರಿ, ಯುಗಾದಿ ದಿನ ಆಯಿಲ್ ಬಾತ್ ಯಾಕೆ ಮಾಡಬೇಕು? Sorry, I'm not quite sure about that. ಬನ್ನಿ ಅಲೆಕ್ಸಾನ ಕೇಳೋಣ. ಅಲೆಕ್ಸಾ, ಯುಗಾದಿ ದಿನ ಆಯಿಲ್ ಬಾತ್ ಯಾಕೆ ಮಾಡಬೇಕು?
that one. ಅಲೆಕ್ಸಾ, ಯುಗಾದಿ ದಿನ ಆಯಿಲ್ ಬಾತ್ ಯಾಕೆ ಮಾಡಬೇಕು? From ಯುಗಾದಿ ಹೊಸ ವರ್ಷದ ಆರಂಭ ಸಾಮಾನ್ಯವಾಗಿ ಚಳಿಗಾಲದಿಂದ ವಸಂತಕ್ಕೆ ಹೋಗುವ ಸಮಯ. ಆಯಿಲ್ ಬಾತ್ improves blood circulation, loosens accumulated kapha, reduces stiffness and calms the mind. Oh, ಹಾಗೆ. Hey, Sini. ಮತ್ತೆ ಬರ್ತೀನಿ ಇವಾಗ ಏನಿಲ್ಲ ಕೇಳಕ್ಕೆ. ಎಲ್ಲ ಹೋಗಿ ಬೇಗ ಸ್ನಾನ ಮಾಡಿ ಬನ್ನಿ. ಬೇಗ ಸ್ನಾನಕ್ಕೆ ಹೋಗೋ ಮರೆಯ, ಇನ್ನು ನಾರ್ಮಲ್ ಸ್ನಾನಕ್ಕೆ 1 hour ತಗೋತೀಯ. ಆಯಿಲ್ ಬಾತ್ಗೆ ಎಷ್ಟು ಹೊತ್ತು ತಗೋತೀಯ? रुको जरा, समय करो, रोज हम ಬರ್ತೀನಿ ಅಂತ. ಏನ್ ಮಾಡ್ತಾ ಇದ್ದಾನೆ ಇವನು? She's just checking if the fire alarms are working. ಇಲ್ಲ, ಬೇರೆ ರೀಸನ್ ಇರುತ್ತೆ. ಬಾ, ಸಿರಿನ ಕೇಳೋಣ. Hey, Siri. Hey Siri, why do we light Sambrani Dupa during puja? The scientific reason for lighting incense at home primarily relates to aromatherapy and its effects on the brain's limbic system, which influences mood, memory, and emotions. Oh, ಹಾಗೆ. ಆಹಾ, ಏನ್ ಸುವಾಸನೆ ಅಪ್ಪ. Akshobhya, ಅದು ಸುವಾಸನೆ ಅಲ್ಲ, ಸುವಾಸನೆ. Thank you for correcting me. ತೊಗೊಳ್ಳೋ ತೆಂಗಿನಕಾಯಿ ಇದನ್ನ ಓದ್ಕೊಂಡು ಬಾ. ಓಕೆ, ಪ್ರದ್ಯುತ್, ಇದನ್ನ ಹೊಡಿಬೇಕಂತೆ. ಎಲ್ಲಿ ನಿನ್ ಮಸಲ್ಸ್ ತೋರ್ಸು, ಹೊಡಿತೇನಲ್ಲಿ. ಅಲ್ಲಿ ಬೇಡ, ಇಲ್ಲಿ ಹೊಡಿ. ಗೊತ್ತಿತ್ತು, ಹೀಗೆ ಏನೋ ಮಾತಾಡ್ತಾರೆ ಅಂತ. ಇಲ್ಲಿ ಕೊಡಿ, ಇದು ಹೀಗೆ ಹೊಡಿಯೋದು. ಕೋತಿಗಳ ಬೆಲ್ಲ ಹಂಚಿಕೊಂಡ್ರೆ ಬೆಲ್ಲ ಹಂಚಿಕೊಂಡ್ರೆ ಸಿಹಿಗಾಗಿ ಸೊಗಸಿನ ಯುಗಾದಿ ಅದು ವರ್ಷಕ್ಕೆ ಬರೋದು ಒಂದೇ ದಿನ. I don't like salads. I don't want it, please. ಇದು ಸಾಲಡ್ ಅಲ್ಲ, ಬೇವು ಬೆಲ್ಲ. ತಗೋ, ಬೇಡ ಅನ್ಬಾರ್ದು, ತಿನ್ನು. Let me ask ChatGPT why we eat neem and jaggery on Ugadi. Bevu Bella symbolizes that life is a mix of bitter and sweet experiences, encouraging one to accept both with equanimity. This tradition marks the start of spring, offering health benefits like immunity boosting, deboiling, and detoxification. Thank you, ChatGPT. ಪುರೋಹಿತರು ಬಂದ್ರು, ಬನ್ನಿ ಪಂಚಾಂಗ ಶ್ರವಣ ಮಾಡಿಸೋಣ. ಈ ವರ್ಷದ ಭವಿಷ್ಯ ಕೇಳೋಣ. ಈ ವರ್ಷ 2026 ಶ್ರೀ ಪರಾಭವ ನಾಮ ಸಂವತ್ಸರ. ಎಲ್ರಿಗೂ ಚೆನ್ನಾಗಿದೆ ರೀ. ನಮ್ಮ ಬಕ್ಸ್ ಕನ್ನಡ ಸಂಘ ವರ್ಲ್ಡ್ ಫೇಮಸ್ ಆಗುತ್ತೆ ನೋಡಿ. ಮಧು, ದರ್ಶನ್, ನೀವು ಮುಟ್ಟಿದ್ದೆಲ್ಲ ಚಿನ್ನ ಆಗುತ್ತೆ. ಎಲ್ಲಮ್ಮ, ನಿನ್ನ ರಾಶಿ ಹೇಳಮ್ಮ. ಯಾವ ರಾಶಿನಪ್ಪ? ನನ್ನ ಬೆಡ್ನಲ್ಲಿರೋ ಬಟ್ಟೆ ರಾಶಿನ, ಬುಕ್ ರಾಶಿನ? ನಿನ್ ಸನ್ಸೈನ್ ಹೇಳು ಸಾಶಾ. ನನ್ನ ಸನ್ಸೈನು ಲಿಯೋ. ಓಹೋ, ಏನ್ರಿ ಇದು ಸಖತ್ತಾಗಿದೆ. ನೀವು ಇಷ್ಟಪಡೋ ಟಾಯ್ಸ್ ಎಲ್ಲ ಕೊಡಿಸ್ತಾರೆ ಈ ವರ್ಷ. ವಿಹಾನ್, ನೀನು ಫುಲ್ ಸ್ಪೋರ್ಟ್ಸ್ನಲ್ಲಿ ಚಾಂಪಿಯನ್ ಆಗ್ತೀಯ. ಈ ಸರಿ ಕಪ್ ನಮ್ದೇ. ಪ್ರತಿಯೊಂದು ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಬರ್ತಾರೆ.
ವಿಪ್ರ, ಈ ಸರಿ ಫಸ್ಟ್ ರ್ಯಾಂಕ್ ನಿಂದೆ. ಟಾಪರ್ ಆಗ್ತೀಯ ನೀನು. ನಮ್ಮೆಲ್ಲರದು ಸೇರಿ ಒಂದು ಕ್ವೆಶ್ಚನ್ ಇದೆ. ಈ ವರ್ಷ H1B ವೀಸಾ ಅವ್ರಿಗೆ ಒಳ್ಳೇದಾಗುತ್ತಾ? ಎಲ್ರಿಗೂ ಒಳ್ಳೇದಾಗುತ್ತೆ, ಎಲ್ಲ ಒಳ್ಳೇದಾಗುತ್ತೆ. ಮುಂದಿನ ವರ್ಷ ಸಿಗೋಣ. ಸರಿ ಪುರೋಹಿತರೆ, ಹೋಗಿ ಬನ್ನಿ. ಬನ್ನಿ ಎಲ್ಲ ಊಟ ಮಾಡೋಣ. ಫುಲ್ ಮೀಲ್ಸ ಹೊಟ್ಟೆ ತುಂಬ ಊಟ ಮಾಡಿ. A few moments later. ಊಟ ಚೆನ್ನಾಗಿತ್ತು. ಬಾಳೆ ಎಲೆ ಊಟ ಸಖತ್ತಾಗಿತ್ತು. ಹೌದು, ದಶರಥ ಹತ್ರ ಫ್ಲೈಟ್ಸ್ ಇರಲ್ವಾ? ಎಲ್ಲ ಊಟ ಆಗ್ತಾ? ಹಾಗಲೂ ಕೆಲವು ಇದು ನಮ್ಮ ಟ್ರೆಡಿಷನ್. ಬನಾನಾ ಲೀವ್ಸ್ ಆರ್ ರಿಚ್ ಇನ್ ಆಂಟಿ ಆಕ್ಸಿಡೆಂಟ್ಸ್. ನಾವು ಅದರ ಮೇಲೆ ಹಾಟ್ ಫುಡ್ನ ಹೋಗ್ಕೊಂಡು ತಿಂದಾಗ ನಮಗೆ ಆ ಆಂಟಿ ಆಕ್ಸಿಡೆಂಟ್ ಸಿಗುತ್ತೆ. ಅದರಲ್ಲೇ ಅಲ್ಲ, ಇಟ್ ಗಿವ್ಸ್ ಯು ಸ್ಪೆಷಲ್ ಅರೋಮಾ ಆ್ಯಂಡ್ ಫ್ಲೇವರ್ ಟು ಫುಡ್. ಅದಕ್ಕೆ ಬಾಳೆಲೆ ಊಟ ತುಂಬ ಸ್ಪೆಷಲ್. ಗೈಸ್, ಬನ್ನಿ ಡ್ಯಾನ್ಸ್ ಮಾಡೋಣ. ಲೆಟ್ಸ್ ಎಂಜಾಯ್ ಯುಗಾದಿ. ಎಲ್ಲೆಲ್ಲೆಲ್ಲೂ ಹಬ್ಬ ಹಬ್ಬ ಬಂತು ಯುಗಾದಿ ಹಬ್ಬ, ಈ ಸಂಬಂಧ ಬೆಸೆದ ಹಬ್ಬ, ಕಣ್ತುಂಬ ಪ್ರೀತಿ ಹಬ್ಬ. Closer.